20,000ಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸವನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಾ. ಹೇಗೆ ಸಾಧ್ಯ ಆಯಿತು ಸರ್ 14 ವರ್ಷದ ಜರ್ನಿ ಬಗ್ಗೆ? ಸರ್, ಎಜುಕೇಷನ್ ಫೀಲ್ಡೇ ಅಂತಲ್ಲ, ಫಾರ್ ಎನಿ ಫೀಲ್ಡ್ ನೀವು ಮಾಡೋ ಕೆಲಸದಲ್ಲಿ ನಿಯತ್ತಿದ್ರೆ, ಈಗ ನಿಮ್ಮಲ್ಲಿ ಬರೋ ಮಕ್ಕಳನ್ನು ನನ್ನ ಮಗ ಸೆಕೆಂಡ್ PU ಬರೀತಾ ಇದ್ದೀನಿ ಅಂತಂದರೆ ನಾನು ಹೇಗೆ ಟ್ರೀಟ್ ಮಾಡ್ತಿದ್ದೆ, ಹಾಗೆ ಬಂದಿರೋ ಮಕ್ಕಳನ್ನು ಟ್ರೀಟ್ ಮಾಡಿಬಿಟ್ರೆ ನಿಮ್ಗೆ ಇದು ಯಾವುದು ಕಾಂಪಿಟೇಷನ್ ಅಂತ ಅನಿಸಲ್ಲ. ಅದ್ರ ಪಾಡಿಗೆ ಅದು ಹೋಗ್ತಾ ಇರ್ತದೆ. ನಿಮ್ಮ ಕಾಂಪಿಟೇಷನ್ ಅಂತ ಯಾವಾಗ ಅನಿಸುತ್ತೆ ಅಂತಂದಾಗ ನಿಮ್ಮ ಕೆಲಸದಲ್ಲಿ ನಿಮ್ಮ ಚೀಟಿಂಗ್ ಇದ್ದಾಗ ಆವಾಗ ನೀವು ಬೀಳೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾವಾಗ ನೀವು ಮಾಡೋ ಕೆಲಸದಲ್ಲಿ ನಿಯತ್ತಿರ್ತದೆ, ಈಗ ನನ್ನ ಮಕ್ಕಳು ಬಂದಿದ್ದಾರೆ, ಅವನು ಡಾಕ್ಟರ್ ಆಗಬೇಕು ಅಂತ ಕನಸು ಹೊತ್ಕೊಂಡು ಬಂದಿದ್ದಾನೆ, ಇಂಜಿನಿಯರ್ ಆಗಬೇಕು ಅಂತ ಕನಸು ಹೊತ್ಕೊಂಡು ಬಂದಿದ್ದಾನೆ, ಆ ಕನಸನ್ನು ನೀವು ಕಟ್ಟಿಕೊಟ್ಟಾಗ ಆವಾಗ ನಿಮ್ಗೆ ಅಡ್ವರ್ಟೈಸ್ಮೆಂಟೇ ಬೇಕಾಗಿಲ್ಲ, ಮೌತ್ ಟು ಮೌತ್ ಪಬ್ಲಿಸಿಟಿನೇ ಆಗ್ಬಿಡ್ತದೆ. ಸೊ ಒಬ್ರಿಗೊಬ್ರು ಹೇಳಿಕೊಂಡು, ಈಗ ನಾವು 14 ವರ್ಷದಿಂದ, ನೀವು ನಂಬ್ತಿರೋ ಇಲ್ಲೋ, 14 ವರ್ಷದಿಂದ ಯಾವ ಅಡ್ವರ್ಟೈಸ್ಮೆಂಟು ಮಾಡದೇ ಇದ್ದೇ ನಮಗೆ ಅಡ್ಮಿಷನ್ ಆಗುತ್ತೆ. ಯಾವ ಅಡ್ವರ್ಟೈಸ್ಮೆಂಟು ಇಲ್ಲ, ಎಲ್ಲೂ ನಮ್ಮ ಹೋರ್ಡಿಂಗ್ಸ್ ಹಾಕಲ್ಲ, ಎಲ್ಲೂ ಬ್ಯಾನರ್ಸ್ ಇಲ್ಲ, ಯಾವುದು ಪಬ್ಲಿಸಿಟಿ ಇಲ್ಲ, ಯಾವುದೂ ಇಲ್ಲ, ಪ್ರಮೋಷನ್ಸ್ ಇಲ್ಲ, ಏನೂ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ನಮ್ಗೆ ಅಡ್ಮಿಷನ್ ಆಗ್ತಾ ಇರೋದು ಇಲ್ಲಿ ಓದಿರೋ ಮಕ್ಕಳು ಅವ್ರು ಇನ್ನೊಬ್ರಿಗೆ ಹೇಳೋದು, ಅವ್ರ ತಮ್ಮ, ಅವ್ರ ತಂಗಿ, ಅವ್ರ ಕಸಿನ್ಸು, ಹಾಗೆ ಹಾಕ್ಕೊಂಡೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಬಿಟ್ಟರೆ ಮೌತ್ ಪಬ್ಲಿಸಿಟಿ ಇವತ್ತಿನವರೆಗೂ ಹೇಳೋದು ಒಂದೇ, HN ಸರ್ ಇದ್ದಾರಲ್ವಾ ನೋಡ್ಕೋತಾರೆ ಹೋಗಿ. ಯಾರು ಕೇಳಿದ್ರು ಅದೇ ಮಾತೇ ಬರುತ್ತೆ, HN ಸರ್ ಇದ್ದಾರೆ ಅಲ್ಲಿ ಹೋಗ್ಬಿಡಿ, ಏನು ನಿಮ್ಗೆ ತೊಂದರೆ ಇಲ್ಲ, ನಿಮ್ಮ ಮಗಳು ಸೇಫ್ ಆಗಿರ್ತಾಳೆ, ನಿಮ್ಮ ಮಗ ಸೇಫ್ ಆಗಿರ್ತಾನೆ, ನೀವೇನು ಅಂದ್ಕೊಂಡಿದ್ರೋ ಅದಾಗತ್ತೆ. ಇದೊಂದೇ ಡೈಲಾಗ್ ಪ್ರತಿ ಹುಡುಗರ ಹತ್ರನೂ ಬರ್ತದೆ. ನೀವು ಬೇಕಾದ್ರೆ ಯಾರ ಹತ್ರ ಕೇಳಿ ನೋಡಿ, ನೀವು ಹೊರಗಡೆ ಎಲ್ಲಾದರೂ ಕೇಳಿ ನೋಡಿ, ಬ್ರಿಕ್ಸ್ ಅಕಾಡೆಮಿ ಅಂತಂದಾಗ ಇದೇ ಮಾತೇ ಬರ್ತದೆ. ಅಲ್ಲಿ ಹೋದರೆ ಸೇಫು, ಮಕ್ಕಳು ನಾವು ನೋಡೋ ಅವಶ್ಯಕತೆ ಇಲ್ಲ, ಅವ್ರು ಓದಿಸ್ತಾರೆ, ನಾವು ಮಕ್ಕಳ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಥರದ್ಗಳು ಬರ್ತಾ ಹೋಗ್ತವೆ. ಅದರಲ್ಲೂ ಈಗ ಎಸ್ಪೆಷಲಿ ಇವಾಗ ನಾವು ಬಂದಾಗ ಆಫ್ಟರ್ ಕೊರೋನಾ ಟೈಮ್, ಸೊ ಕೊರೋನಾಗಿಂತ ಮುಂಚೆ ಹೇಗಿತ್ತು, ಕೊರೋನಾದಿಂದ ಆಫ್ಟರ್ ಕೊರೋನಾ ಹಾಗಿಲ್ಲ. ಬಿಕಾಸ್ ಕೊರೋನಾದಲ್ಲಿ ಮಕ್ಕಳನ್ನು ಮೊಬೈಲ್ ನೀವು ಯೂಸ್ ಮಾಡಲೇಬೇಕು ಅಂಥೇಳಿ ಅವ್ರನ್ನ ಏನು ಆನ್ಲೈನ್ ಕ್ಲಾಸಸ್ಗಳನ್ನ ಕೊಟ್ಟು ಮಕ್ಕಳು ಮೊಬೈಲ್ ಯೂಸ್ ಮಾಡದೇ ಇದ್ದವ್ರನ್ನೂ ಯೂಸ್ ಮಾಡೋ ಥರ ಮಾಡಿದ್ವಿ. ಇವಾಗ ಅದರಿಂದ ನೀವು ಮತ್ತೆ ಆಚೆ ತರಬೇಕು ಅವ್ರನ್ನ ಅಂದರೆ ಅಷ್ಟು ಸುಲಭ ಅಲ್ಲ. ಬಿಕಾಸ್ ದೇ ಆರ್ ಅಡಿಕ್ಟೆಡ್ ಟು ದಟ್. ಯೂಟ್ಯೂಬಲ್ಲಂತೆ ಅದಂತೆ ಇದಂತೆ. ಬಟ್ ಎಷ್ಟರ ಮಟ್ಟಿಗೆ ಅವರು ಕರೆಕ್ಟಾಗಿ ಅದನ್ನು ಯುಟಿಲೈಸ್ ಮಾಡಿಕೊಂಡ್ರು ಯೂಟ್ಯೂಬ್ಗಳನ್ನ ಅಥವಾ ಆನ್ಲೈನ್ ಕೋಚಿಂಗ್ಗಳನ್ನ ಅಂತಂದರೆ ಮೇ ಬಿ 0.1% ಆರ್ ಲೆಸ್ ದ್ಯಾನ್ ದಟ್. ಅದಕ್ಕೂ ಜಾಸ್ತಿ ಯೂಸ್ ಆಗಲೇ ಇಲ್ಲ. ಅದರಿಂದ ಆಚೆ ತರಬೇಕಾಗಿದೆ ಮೊದಲು ಮಕ್ಕಳನ್ನು, ಆಮೇಲೆ ಟೀಚಿಂಗು. ಆ ಕೆಲಸ ನಾವು ಮೊದಲು ಮಾಡ್ತೀವಿ. ಫಸ್ಟ್ ಬಂದಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಮಕ್ಕಳನ್ನ ಮೋಲ್ಡ್ ಮಾಡಬೇಕು. ಹೇಗಿರ್ತಾರೆ, ಹೇಗಿದ್ದಾರೆ, ಮೊದಲು ಹೆಂಗಿದ್ರು, ಯಾವ ಸಿಸ್ಟಮಿಂದ ಬಂದಿದ್ದಾರೆ, ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವನು ಮೊದಲು ದಾರಿಗೆ ತರ್ತೀವಿ. ಸೊ ಮೊದಲು ಅವನ ದಾರಿಗೆ ಒಂದು ಸಾರಿ ಬಂದ ಅಂತಂದರೆ ಸೊ ಆಗ ಅವರಿಗೆ ನಾವೇನೇ ಹೇಳ್ಕೊಟ್ರೂ ಅವ್ರಿಗೆ ತಲೆಗೆ ಹೋಗ್ತದೆ. ದಾರಿಗೆ ತರೋದಿದೆಯಲ್ಲ, ಅದಕ್ಕೆ ನಮಗೆ ಒಂದು 2-3 ಮಂತ್ಸ್ ಬೇಕೇ ಬೇಕು. ಅದನ್ನೆಲ್ಲ ಮಾಡ್ತಾ ಬಂದ್ವಿ. ಹಾಗಾಗಿ ಸಕ್ಸಸ್ ತಾನಾಗೇ ಬರ್ತದೆ. ನಿಮ್ಮ ಡ್ಯೂಟಿಯಲ್ಲಿ ನೀವು ಕರೆಕ್ಟಾಗಿದ್ದರೆ, ನಿಮ್ಮ ಡ್ಯೂಟಿನ ಅಂದರೆ ಏನು ಯಾವುದೇ ಫೀಲ್ಡ್ ಆಗಲಿ, ನಿಮ್ಮ ನಿಯತ್ತು ಏನಿರುತ್ತಲ್ವ ಅದಕ್ಕೆ ತಕ್ಕಂತೆ ನಿಮಗೆ ಬಿಸ್ನೆಸ್ ಆಗ್ತಾ ಹೋಗ್ತದೆ, ಎಜುಕೇಷನ್ ಆಗ್ತಾ ಹೋಗ್ತದೆ, ಅಡ್ಮಿಷನ್ ಆಗ್ತಾ ಹೋಗ್ತದೆ, ಎಲ್ಲದೂ ಅಷ್ಟೆ. ಹೆಸರು ಬರ್ತಾ ಹೋಗ್ತದೆ. ಸೊ ಹೆಸರು ಗಳಿಸೋದು ಕಷ್ಟ, ಅದನ್ನ ಉಳಿಸ್ಕೊಂಡು ಹೋಗೋದು ಇನ್ನೂ ಕಷ್ಟ. ಇಲ್ಲಿ ಎರಡೂ ಕೆಲಸ ಮಾಡಿದ್ವಿ. ಸರ್ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾವು 14 ವರ್ಷದಿಂದ ಇದ್ರೂ ಕೂಡ ಯಾವುದೇ ಪಬ್ಲಿಸಿಟಿ, ಅಡ್ವರ್ಟೈಸ್ಮೆಂಟು ಯಾವುದು ಮಾಡದೆ ಮೌತ್ ಪಬ್ಲಿಸಿಟಿ ಮೂಲಕ ಅಷ್ಟೇ ನಾವು ಇಷ್ಟು ಯಶಸ್ಸನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರು. ನಾವು ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಸರ್ಗೆ ಸರ್ ನಮ್ಮ ಸ್ಟುಡಿಯೋದಲ್ಲೇ ಬನ್ನಿ, ಒಳ್ಳೆ ರಿಚ್ ಬ್ಯಾಕ್ಗ್ರೌಂಡ್ ಇದೆ, ಅಥವಾ ನಿಮ್ಮ ಕ್ಯಾಬಿನಲ್ಲೇ ಮಾಡೋಣ, ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ ಅಂತ ಅಂದು. ಬೇಡ, ನನ್ನ ಮಕ್ಕಳು ಎಲ್ಲಿ ಕೂತು ಪಾಠವನ್ನು ಕೇಳ್ತಾರಲ್ಲ ಡೆಸ್ಕ್ ಮೇಲೆ, ಅದೇ ಡೆಸ್ಕ್ ಮೇಲೆ ಕೂತ್ಕೊಂಡು ಮಾಡೋಣ ಅಂತೇಳಿ ಅವರು ತುಂಬ ಬಲವಂತ ಮಾಡಿ ಇಲ್ಲೇ ಇಂಟರ್ವ್ಯೂ ಮಾಡೋಣ ಅಂತ ಅಂದರು. ಸೊ ಆ ರೀತಿಯಾಗಿ ತುಂಬ ಸರಳತೆಯಿಂದ ಹೋಗ್ತಾ ಇದ್ದಾರೆ. ಅದೇ ಒಂದು ಕಾರಣಕ್ಕೆ ಸ್ಟೂಡೆಂಟ್ಗಳನ್ನ ಯಾವುದೋ ಪೇರೆಂಟ್ಸ್ ಮಕ್ಕಳನ್ನ ನಾವು ಕರ್ಕೊಂಬಂದು ಪಾಠ ಮಾಡ್ತೀವಿ ಅನ್ನೋದಲ್ಲ, ನನ್ನ ಮಗು ಅಂತ ಬಂದಾಗ ನಾವು ಇಷ್ಟು ಕಾಳಜಿ ಇಟ್ಟು ಮಾಡ್ಬೋದು, ಇಷ್ಟು ಯಶಸ್ಸಿಗೆ ಕಾರಣ ಅಂತ ಹೇಳಿದ್ರು. ಸರ್ ಇನ್ನೊಂದು ವಿಚಾರ, ಇಲ್ಲಿ ಈ ಬ್ರಿಕ್ಸ್ ಅಂತ ಯಾಕೆ ಸರ್ ಇಟ್ರಿ ಹೆಸರು? ನಾನು ಅಂತದ್ದು ಸಾಕಷ್ಟು ಹೆಸರುಗಳಿತ್ತು, ಈ ಬ್ರಿಕ್ಸ್ ಅನ್ನೋದು ಇಡೋದಕ್ಕೆ ಏನು ಕಾರಣ? ಇಲ್ಲ, ಅದು ಎಷ್ಟೋ ಜನ ಸ್ಪೆಲ್ಲಿಂಗೇ ತಪ್ಪಾಗಿ ಅಂದ್ಕೊಂಡಿದ್ದಾರೆ. BRCKS ಅಂತೇಳಿ, BRICKS ಅಂತೇಳಿ. ಆ್ಯಕ್ಚುಲಿ ಇದು BRIKS, ದಟ್ ಈಸ್ ಬೆಸ್ಟ್ ರೂಟ್ ಫಾರ್ ಇಂಟೆಲೆಕ್ಚುವಲ್ ನಾಲೆಜ್ ಆ್ಯಂಡ್ ಸಕ್ಸಸ್ ಅಂತೇಳಿ ಆ್ಯಕ್ಚುಲಿ ಇರೋದು ಅದು. ಸೊ ಬ್ರಿಕ್ಸು ಆ ಅಬ್ರಿವೇಷನ್ ಆ ಥರ ಇದ್ದರೂ ಕೂಡ ಫೌಂಡೇಶನ್ ನಾವು ಹೇಗಿಟ್ವಿ ಅಂತಂದರೆ ಕಟ್ಟಬೇಕು, ಬಿಲ್ಡಿಂಗನ್ನು ಕಟ್ಟಬೇಕು, ಅದಕ್ಕೆ ಬ್ರಿಕ್ಸ್ಗಳೇ. ಸೊ ಯಾವುದು ಬ್ರಿಕ್ಸು ಅಂತಂದರೆ ನಾವು ಕಲಿಸಿರೋ ಪಾಠ, ನನಗೆ ಸಪೋರ್ಟ್ ಮಾಡಿರೋ ಮಕ್ಕಳು, ನಮ್ಮ ಟೀಚರ್ಸ್ಗಳು, ಒಂದೊಂದೇ ಬ್ರಿಕ್ಸ್ಗಳನ್ನ ಇಟ್ಕೊಂಡು ಇಲ್ಲಿವರೆಗೆ ಬಂದ್ವಿ ಅಷ್ಟೇ. ಸೊ ಅದಕ್ಕೋಸ್ಕರ ಬ್ರಿಕ್ಸ್ ಅಂತ ಇಟ್ವಿ.
ಆ್ಯಂಡ್ ಇವತ್ತಿನವರೆಗೂ ಮಕ್ಕಳಿಗೆ ಅದ್ರ ಅಬ್ರಿವೇಷನ್ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಬ್ರಿಕ್ಸ್ ಅಂತಂದರೆ ಹಾಂ HN ಸರು ಪದ್ಮನಾಭ ನಗರ, ಇಟ್ಸ್ ಕನ್ಫರ್ಮ್. ಆ್ಯಂಡ್ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಯಾವಾಗ ಪೇರೆಂಟ್ಸು ನಮ್ಮನ್ನು ನಂಬಿ, ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತೀನಿ, ಪ್ರತಿ ಪೇರೆಂಟ್ಸ್ ಮೀಟಿಂಗಲ್ಲೂ ಹೇಳ್ತೀನಿ ನಾನು, ಪೇರೆಂಟ್ಸ್ ನೀವೇ ನಮ್ಮ ಅನ್ನದಾತರು ಅಂತೇಳಿ. ನಮ್ಗೆ ಅನ್ನ ಕೊಟ್ಟವ್ರು ಅವರು. ಯಾವಾಗ ಅನ್ನ ಕೊಟ್ಟು ನನಗೆ ಇವತ್ತು ನಾನು ನನ್ನ ಮಗಂದು ಸ್ಕೂಲ್ ಫೀಸ್ ಕಟ್ತೀನಿ, ಅಥವಾ ನನ್ನ ಜೀವನನ ನೋಡ್ಕೋತೀನಿ, ಮನೆ ಬಾಡಿಗೆ ಕಟ್ತೀನಿ, ಅಥವಾ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೋತೀನಿ, ಇದೆಲ್ಲದೂ ಕೂಡ ನಮ್ಮ ಪೇರೆಂಟ್ಸ್ ಕೊಟ್ಟಿರೋದು. ಅದು ಅವ್ರು ಕೊಟ್ಟಿರೋ ಅನ್ನಕ್ಕೆ ನಾವು ನಿಯತ್ತಿಂದ ಇಲ್ಲ ಅಂದ್ರೆ ಕಷ್ಟ ಅಲ್ವಾ ಸರ್? ಸೊ ಅವ್ರು ಕೊಟ್ಟಿರೋ ಅನ್ನದ ಋಣ ತೀರಿಸ್ಕೋಬೇಕು ಅಂತಾದರೆ ಅವ್ರ ಮಕ್ಕಳಿಗೆ ಒಂದು ಜೀವನ ನಾನು ಕೊಡಬೇಕು. ಇಲ್ಲ ಅಂತಂದರೆ ಋಣ ತೀರಿಸ್ಕೊಂಡಂಗೆ ಆಗೋದಿಲ್ಲ. ತೀರ್ಸೋಕೆ ಆಗದೇ ಇರೋ ಋಣ ಅದು ನಂಗೆ ಗೊತ್ತಿದೆ. ಎಷ್ಟೇ ಜೀವನ ಎತ್ತು ಬಂದರೂ ಕೂಡ ನಮ್ಮ ಪೇರೆಂಟ್ಸ್ ಋಣ ತೀರಿಸ್ಕೊಳ್ಳೋಕ್ಕೆಲ್ಲ ನಾವು ಸಾಧ್ಯನೇ ಇಲ್ಲ. ಆದರೆ ಪೇರೆಂಟ್ಸ್ ಮೀಟಿಂಗಲ್ಲಿ ಪ್ರತಿ ಸಾರಿ ಹೇಳೋದು ನಾನು ಅದನ್ನೇ, ಪೇರೆಂಟ್ಸ್ ಅಂತ ಕರೆಯೋದಾಗಲಿ ಇನ್ನೊಂದಾಗಲಿ ನಾನು ಮಾಡೋದಿಲ್ಲ. ನಮ್ಮ ಅನ್ನದಾತರು ನೀವು ಅಂತಲೇ ಕರಿತೀನಿ. ಸೊ ಒಂದು ಅನ್ನ ಕೊಟ್ಟು ನಮ್ಮಲ್ಲಿ ಮಕ್ಕಳನ್ನ ಇಲ್ಲಿ ತಂದು ಬಿಟ್ಟಾಗ ಶತಾಯ ಗತಾಯ 1 ವರ್ಷನೋ 2 ವರ್ಷನೋ ನನ್ನ ಮಗ ನಮ್ಮ ಹತ್ರ ಇದ್ದಾಗ ಪ್ರತಿದಿನ ಪ್ರತಿ ಕ್ಷಣ ಆ ಮಗುನ ಹೇಗೆ ಇಂಪ್ರೂವ್ ಮಾಡಬೇಕು, ನಾನು ಅವನ್ನ ಒಳ್ಳೆ ದಾರಿಗೆ ಹೇಗೆ ತರಬೇಕು, ಅವನಿಗೆ ಮಾರ್ಕ್ಸ್ ಹೇಗೆ ಕೊಡಿಸ್ಬೇಕು, ಅವನು ಏನು ಕನಸು ಕಟ್ಕೊಂಡು ಇಲ್ಲಿ ಬಂದಿದ್ದಾನೆ, ನಾನು ಇಂಜಿನಿಯರ್ ಆಗಬೇಕು ಬಂದಿರ್ತಾನೆ, ಡಾಕ್ಟ್ರ್ ಆಗಬೇಕು ಅಂತ ಬಂದಿರ್ತಾನೆ, ಏನೇನೋ ಕನಸು ಕಟ್ಕೊಂಡು ಬಂದಿರ್ತಾರೆ ಅವ್ರ ಪೇರೆಂಟ್ಸ್ ಕನಸು. ನನ್ನ ಮಗ ಸ್ಕೂಲ್ ಮುಗೀತು, ಇಂಜಿನಿಯರ್ ಆಗ್ತಾರೆ, ಮೆಡಿಕಲ್ಗೆ ಹೋಗ್ತಾರೆ, ಡಾಕ್ಟ್ರ್ ಆಗ್ತಾನೆ. ಆ ಕನಸುಗಳು ಕಟ್ಕೊಂಡು ಬಂದಾಗ ನಾವು ಅವರಿಗೆ ಫೀಸ್ ತೊಗೊಂಡು ಏನೇನೆಲ್ಲ ಭರವಸೆಗಳನ್ನ ಕೊಟ್ಟು ನಿನ್ನ ಮಗನ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ಅಂತೇಳಿ ಅದನ್ನು ಮಾಡದೇ ಇದ್ದಾಗ ಕೊಟ್ಟಿದ್ದ ಅನ್ನಕ್ಕೆ ದ್ರೋಹ ಬಗ್ದಂಗೆ ಆಗಲ್ವಾ? ಕರೆಕ್ಟ್. ನಾವು ಎಲ್ಲೋ ಒಂದು ಕಡೆ ನಾನು ಕೇಳಿದ್ದೆ, ಅದೊಂದು ಡೈಲಾಗ್ ಇತ್ತದು, ನಮ್ಮ ದೇಶದಲ್ಲಿ ತುಂಬ ಡೇಂಜರಸ್ ಆಗಿರೋದು ಅನ್ಎಜುಕೇಟೆಡ್ ಪೀಪಲ್ ಅಲ್ಲ, ನಮ್ಮ ದೇಶ ಹಾಳಾಗ್ತಿರೋದು ಅನ್ಎಜುಕೇಟೆಡ್ ಪೀಪಲ್ ಅಲ್ಲ, ಎಜುಕೇಟೆಡ್ ಪೀಪಲಿಂದ ಅಂತ. ಸೊ ಅದೇ ಆಗುತ್ತಲ್ವ? ಸೊ ಅವ್ರನ್ನ ಕರ್ಕೊಬಂದು ಕೂಡಿಸಿ ಅವ್ರು ನಮ್ಮ ಫೀಸ್ ಕಟ್ಟಿ ನನ್ನ ಮಗನ ನಿನ್ನ ಹತ್ರ ಬೆಳೆಸುವಂತ ಕೊಟ್ಟು ಅವ್ರನ್ನ ಕರೆಕ್ಟಾಗಿ ನಾವು ಬೆಳೆಸಿಲ್ಲ, ಅವ್ರಿಗೆ ಕರೆಕ್ಟಾಗಿ ಅವ್ರು ಏನು ಡ್ರೀಮ್ ಇಟ್ಕೊಂಡು ಫುಲ್ಫಿಲ್ ಮಾಡಿಲ್ಲ, ಅವ್ರಿಗೆ ಕರೆಕ್ಟಾಗಿ ನಾವು ಟೀಚ್ ಮಾಡಿಲ್ಲ ಅಂತಂದರೆ ಸೊ ಈ ಎಜುಕೇಟೆಡ್ ಪೀಪಲ್ಲೇ ದೇಶ ಹಾಳು ಮಾಡ್ದಂಗೆ ಆಗಲ್ವಾ? ಕರೆಕ್ಟ್. ಸೊ ಅವನು ದಾರಿ ತಪ್ತಾನೆ, ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ, ಓದಲ್ಲ. ಆವಾಗ ನಾನು ಇತ್ಕೊಂಡು ಅವನು ಓದಿಸ್ಬೇಕು. ಇನ್ನೊಂದು ಮೇಜರ್ ಸಂಗತಿ ನಾನು ಹೇಳಬೇಕು ಅಂತಂದರೆ, ಬೆಳಗ್ಗೆ ಮಕ್ಕಳು 6 ಗಂಟೆಗೆ ಬಂದರೆ 9 ಗಂಟೆವರೆಗೆ ಪಾಠ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, 3 ಅವರ್. ಎಷ್ಟೊತ್ತು ಪಾಠ ಮಾಡ್ತೀವೋ ಅಷ್ಟು ಅವರ್ಸ್ ಅದಕ್ಕೂ ಜಾಸ್ತಿ ಅವರ್ಸ್ ಅವ್ರು ಕೂತ್ಕೊಂಡು ಓದಿಸ್ತೀನಿ ನಾನು. ಇವಾಗ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇನ್ ಪೇರೆಂಟ್ಸ್, ಎಷ್ಟೋ ಜನ ಪೇರೆಂಟ್ಸ್ ಹೇಳ್ತಾರೆ, ಸರ್ ನನ್ನ ಮಗನ ಓದ್ಸೋಕ್ಕಾಗ್ತಾಯಿಲ್ಲ, ಒಂದು ಕಡೆ ಕುಡಿಸೋಕ್ಕಾಗ್ತಾಯಿಲ್ಲ, ಅವನ ಹತ್ರ 5 ನಿಮಿಷ ಮೊಬೈಲ್ ಯೂಸ್ ಮಾಡೋದು ಬಿಡಿಸೋದಕ್ಕಾಗ್ತಾಯಿಲ್ಲ. ಎಷ್ಟೋ ಜನ ಅಲ್ಲಿ ಕ್ಯಾಬಿನಲ್ಲಿ ಬಂದು ಕೂತ್ಕೊಂಡು ಅಳ್ತಾರೆ. ಸೊ ಆ ಕೆಲಸ ನಾನು ಮಾಡ್ತೀನಿ. ಏನು ಅಂತಂದರೆ 3 ಅವರ್ ಕಲಿಸ್ತೀವಿ, ಇನ್ನು 3 ಅವರ್ ಅವ್ರ ಜೊತೆ ಕೂತ್ಕೊಂಡು ಓದಿಸ್ತೀನಿ, ನಾನೇ ಸ್ವಂತ ಕೂತ್ತೀನಿ. ಪ್ಯಾಟ್ರನ್ ಹೇಗಿರುತ್ತೆ ಸರ್? ಮೇನ್ ಆಗಿ ನಾನು ಅದಕ್ಕೆ ಹೋಗ್ತೀನಿ ಆ ಕ್ವಶನ್ಗೆ. ನಿಮ್ಮಲ್ಲಿ ಬ್ರಿಕ್ಸಲ್ಲಿ ಯಾವ್ಯಾವೆಲ್ಲ ಕೋಚಿಂಗ್ ಸಿಗುತ್ತೆ ಸರ್? ಸೊ ಇಲ್ಲಿ PU ಕೋಚಿಂಗ್ ಸಿಗುತ್ತೆ ಸರ್. ನಾವು ಆ್ಯಕ್ಚುಲಿ 10th ಮಾಡ್ತೀವಿ, 10th ಆಸ್ ಅ ಟ್ಯೂಷನ್ ಮಾಡ್ತೀವಿ, ಈವ್ನಿಂಗ್ 5:30 to 7:30 ಟ್ಯೂಷನ್ ಮಾಡ್ತೀವಿ. 9th ಮಾಡ್ತೀವಿ, 8th ಮಾಡ್ತೀವಿ, CBSE ICSE ಸ್ಟೇಟು 3 ಮಾಡ್ತೀವಿ. ಪ್ಲಸ್ ಮೇಜರ್ ಕಾನ್ಸಂಟ್ರೇಷನ್ ಆನ್ PUC, ಫಸ್ಟ್ PU, ಸೆಕೆಂಡ್ PU, ನೀಟ್ ಕೋಚಿಂಗ್, JE ಕೋಚಿಂಗ್, CET ಕೋಚಿಂಗ್. ನಮ್ಮಲ್ಲಿ ರ್ಯಾಂಕ್ಸ್ಗಳು ಹಾಗೆ ಇದಾವೆ. ಅವನು ಏನು ಅಂದ್ಕೊಂಡು ಬಂದಿರ್ತಾನೋ ಅದನ್ನು ಕೊಟ್ಟು ಅವನಿಗೆ ಕಳಿಸ್ತೀನಿ. ಅದೇ ಥರನೇ ಇರ್ತದೆ. ನಾನು ಬರ್ತಾ ನಿಮ್ಮದು ಬೋರ್ಡ್ ನೋಡೋ ಸರ್, ಕೆಳಗಡೆ ಬೋರ್ಡ್ ಹಾಕಿದ್ದು ಸುಮಾರು ಜನ ಸ್ಟೂಡೆಂಟ್ಸ್ಗಳು ಒಂದು 20 ಜನ ದಿನ ಎಣಿಸ್ತಾ, ಅದಾದಮೇಲೆ ಎಣ್ಸೋಕ್ಕಾಗಲಿಲ್ಲ, ನನ್ನ ಟೈಮ್ ಆಗೋಯ್ತು. ಎಲ್ಲರೂ ಕೂಡ 99, 98, 90 ಮೇಲೆ ಇದ್ದಾರೆ ಸರ್ ಎಲ್ಲರೂ ಕೂಡ. ಮೋಸ್ಟ್ಲಿ ಜಾಗ ಸಾಕಾಗಿಲ್ಲ ಅನ್ಸುತ್ತೆ, ಇನ್ನೊಂದಷ್ಟು ಬ್ಯಾನರ್ಗಳು ಹಾಕ್ಬೇಕೇನೋ, ಬಟ್ ಜಾಗ ಸಾಕಾಗಿಲ್ಲ ಅನ್ಕೊಂತೀನಿ ಸರ್. ಖಂಡಿತ. ಆ್ಯಕ್ಚುಲಿ ನಮ್ಮಲ್ಲಿ ರ್ಯಾಂಕ್ ಬಂದಿರೋದು ಅಥವಾ ಎಲ್ಲ ಸ್ಕೋರ್ಗಳು ಹಾಕಬೇಕು ಅಂತ ಆದರೆ ಈ ಬಿಲ್ಡಿಂಗ್ ಗೋಡೆಗಳು ಸಾಕಾಗಲ್ಲ, ಅಷ್ಟು ಸ್ಕೋರ್ ಇದೆ. ಸೊ ಅಷ್ಟು ಜನ ಅಂದರೆ ನನ್ನಲ್ಲಿ ಎಷ್ಟು ಜನ ಬರ್ತಾರೋ ಪ್ರತಿಯೊಬ್ಬ ಹುಡುಗನಿಗೂ ಪ್ರತಿಯೊಬ್ಬನಿಗೂ ಕೂಡ 90% ಅಬೌವ್ ಸೆಕೆಂಡ್ PUದಲ್ಲಿ ಕೊಡಿಸ್ತೀನಿ, ಇಲ್ಲ ಫೀಸ್ ರಿಟರ್ನ್ ಮಾಡ್ತೀನಿ ಅಂತಲೇ ತೊಗೊಂಡಿರ್ತೀನಿ. ಬಟ್ ಕಂಡೀಷನ್ ಅಪ್ಲೈಡ್. ಏನು ಕಂಡೀಷನು? ಅಡ್ಮಿಷನ್ ಆದಮೇಲೆ ಪ್ರತಿದಿನ ಅವ್ನು ಕ್ಲಾಸಿಗೆ ಬರಬೇಕು, ನಾನು ಓದಿಸ್ತೀನಿ, ಅವ್ನು ಕ್ಲಾಸಲ್ಲಿ ಕುತ್ಕೋಬೇಕು. ಮನೇಲಿ ಓದ್ತೀನಿ, ನಾವು ಅರೌಂಡ್ ನವಂಬರಲ್ಲಿ ಪೋರ್ಷನ್ಸ್ ಮುಗಿಸ್ತೀವಿ ಅಂತಂದರೆ ನವಂಬರಿಂದ ನಾನು ಮನೇಲಿ ಕುತ್ಕೊಂಡು ಓದಿಸ್ತೀನಿ ಸರ್, ಅದಾಗಲ್ಲ. ಕಳಿಸ್ಕೊಡ್ಬೇಕು. ಎಕ್ಸಾಮ್ ಮುಂಚಿನ ದಿನದವರೆಗೂ ನಾನು ಅವನ ಜೊತೆ ಕುತ್ಕೋತೀನಿ. ನನ್ನ ಮಗ ಆದ್ರೆ ಕುತ್ಕೋತಿರ್ಲಿಲ್ವಾ ಸರ್? ನಾಳೆ ನನ್ನ ಮಗ ಅಂದ್ರೆ ನೀನು ಓದ್ಕೊ ಅಂತೇಳಿ 8 ದಿನ ಮುಂಚೆ ನಾನೆಲ್ಲರೂ ಹೋಗ್ತಿದ್ದ? ಇಲ್ಲ ಅಲ್ವಾ? ಎಕ್ಸಾಮ್ ಮುಂಚಿನ ದಿನದವ್ರು ಕುತ್ಕೋತಿದ್ದ ತಾನೆ. ಅವನು ನನ್ನ ಮಗನೇ, ಇಲ್ಲಿ ಬಂದವಳು ನನ್ನ ಮಗಳೇ, ಜೊತೆ ಕೂತ್ಕೋತೀನಿ. ಕೂತ್ಕೊಂಡು ಓದಿಸಿ. ಇನ್ನು ಕೆಲವೊಬ್ರಿಗೆ ಹೇಗೆ ಅಂತಂದರೆ
ಪೇಪರಲ್ಲಿ ಬರೆಯೋದು ಹೇಗೆ ಅಂತೇಳಿ ಪೇಪರ್ ಕೊಟ್ಟು ಬರೆಸಿ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು. ಹಿಂಗಲ್ಲ ಬರೆಯೋದು, ಹಿಂಗೆ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ ಅಂತೇಳಿ ಬರೆಸಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಆ ಥರ ಮಾಡ್ತೀನಿ. ಸೊ ಹೇಗೆ ಅದು ಸ್ಟಾರ್ಟ್ ಆಗುತ್ತೆ ನಮ್ಮದು ಅಂತಂದರೆ, ಈಗ ಒಂದು ಚಾಪ್ಟರ್ ತೊಗೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ನಾನು ಮ್ಯಾಥ್ಸ್ ಲೆಕ್ಚರು, ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಂತ ತೊಗೊಳ್ಳೋಣ, ಒಂದು ಚಾಪ್ಟರ್ ಅದು. ಸೊ ಅದರಲ್ಲಿ ಹೇಗೆ ಮಾಡ್ತೀವಿ ಅಂದರೆ, ಫಸ್ಟು ರಿಲೇಷನ್ ಆ್ಯಂಡ್ ಫಂಕ್ಷನ್ ಎನ್ ಸಿ ಆರ್ ಟಿ ಮಿಸ್ಲೇನಿಯಸ್ಸು, ಎನ್ ಸಿ ಆರ್ ಟಿ ವರ್ಕ್ಡ್ ಎಕ್ಸಾಂಪಲು, ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ ಅಂತ ಒಂದು ಬರ್ತದೆ. ಅದು 3 ಬುಕ್ದು ಎಲ್ಲ ಕ್ವಶನ್ಸು ಮಾಡಿಸ್ತೀವಿ. ಆ್ಯಂಡ್ ಚಾಪ್ಟರ್ ಮುಗಿಯೋದಕ್ಕಿಂತ ಮುಂಚೆನೇ 1 ಅಥವಾ 2 ಟೆಸ್ಟ್ ಆಗಿರ್ತದೆ. ಅರ್ಧ ಚಾಪ್ಟ್ರಿಗೆ ಒಂದೊಂದು ಟೆಸ್ಟ್ ಥರ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಟೆಸ್ಟ್ ಮಾಡ್ತಾ ಹೋಗ್ತೀವಿ, ಒಂದು ಚಾಪ್ಟರ್ ಮುಗಿಸ್ತೀವಿ ಕಂಪ್ಲೀಟಾಗಿ. ಅದಾದಮೇಲೆ ಒಂದು ಬೋರ್ಡ್ ಟೆಸ್ಟ್ ಕೊಡ್ತೀವಿ, PU ಬೋರ್ಡ್ ಟೆಸ್ಟ್. ಬೋರ್ಡು CET ಅಂತ ಬೇರೆ ಬೇರೆ ಬರ್ತದೆ. PU ಬೋರ್ಡ್ ಟೆಸ್ಟ್ ಕೊಡ್ತೀವಿ. ಅದಾದಮೇಲೆ ಅವರಿಗೆ ಇದು ಬರ್ತದೆ, ನಮ್ಮದು ಯಾವುದೋ PU ಬೋರ್ಡ್ ಅವರು ಒಂದಿಷ್ಟು ಕ್ವಶನ್ ಬ್ಯಾಂಕ್ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ 100-150 ಕ್ವಶನ್ಸ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಅದನ್ನು ವರ್ಕ್ ಮಾಡಿಸ್ತೀವಿ. ಅದಾದಮೇಲೆ NCERT CET ಅಂತ ಮಾಡಿಸ್ತೀವಿ. NCERT ಬೇಸ್ಡ್ CET ಅಂತೀವಿ. ಅದೊಂದು ಟೆಸ್ಟ್ ಕೊಡ್ತೀವಿ, 30 ಮಾರ್ಕ್ಸ್. ಅದಾದಮೇಲೆ ನಾವು CET ಕೋಚಿಂಗ್ ಮಾಡ್ತೀವಿ. ಅದಾದಮೇಲೆ CET ಕೋಚಿಂಗ್ ಅಂತೇಳಿ ಸೆಕೆಂಡ್ ಲೆವೆಲ್ CET ಟೆಸ್ಟ್ ಕೊಡ್ತೀವಿ, 30 ಮಾರ್ಕ್ಸು. ಸೊ ಹೀಗೆ ಒಂದೊಂದೇ ಚಾಪ್ಟ್ರಿಂಗ್ ಮುಗಿಸ್ತಾ ಹೋಗ್ತೀವಿ. ಫಸ್ಟು ಪಾಠ ಮಾಡ್ತೀವಿ, ಅದ್ರ ಮಧ್ಯದಲ್ಲಿ ಟೆಸ್ಟು, ಪಾಠ ಮುಗಿದ ಮೇಲೆ ಒಂದು ಬೋರ್ಡ್ ಟೆಸ್ಟು, ಅದಾದಮೇಲೆ ಒಂದು CET ಟೆಸ್ಟು, ಅಂದರೆ ಅವರೇ ಬರೀಬೇಕು ಅದನ್ನು CET ಟೆಸ್ಟ್, ನಾವು ಕೋಚಿಂಗ್ ಮಾಡೋದಕ್ಕಿಂತ ಮುಂಚೆ. ಅದಾದಮೇಲೆ ನಮ್ಮ ಕೋಚಿಂಗು, ಆ ಕೋಚಿಂಗ್ ಆದಮೇಲೆ ಮತ್ತೊಂದು ಟೆಸ್ಟು. ಅಂದರೆ ಒಂದು ಚಾಪ್ಟ್ರಲ್ಲಿ ಅರೌಂಡ್ 3 ಟೆಸ್ಟ್ಗಳಾಗಿರ್ತವೆ ಪ್ರತಿ ಚಾಪ್ಟ್ರಲ್ಲಿ. ಇದು ಮಾಡಿಕೊಂಡು 100% ಥಾರೋ ಆಗಿದೆ ಅಂತ ಗೊತ್ತಾದ ಮೇಲೇ ವಿಲ್ ಗೋ ಟು ದ ಸೆಕೆಂಡ್ ಚಾಪ್ಟರ್. ಇದು ಕಂಟಿನ್ಯೂಯಸ್ ಆಗಿ ಅವರಿಗೆ ಮಾರ್ಚಲ್ಲಿ ಎಕ್ಸಾಮ್ ಇದೆ ಅಂತಾದರೆ ಎಕ್ಸಾಮ್ ದಿನದ 1 ದಿನದ ಮುಂಚೆವರೆಗೂ ಅವ್ರ ಜೊತೆ ಇರ್ತೀವಿ. ಇದೇ ಥರನೇ ಇರ್ತೀವಿ, ಅದೇ ಥರನೇ ಬಿಲ್ಡ್ ಮಾಡ್ತೀವಿ.